ಮಡಿಕೇರಿಯ ಗಾಂಧಿ ಭವನದಲ್ಲಿ ವಿಶ್ವ ಪರಿಸರ ದಿನಾಚರಣೆ ನಡೆಯಿತು. ಗಾಂಧಿ ಭವನದ ಆವರಣದಲ್ಲಿ ಗಿಡ ನೆಟ್ಟು ಪರಿಸರ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದ ಪ್ರಭಾರ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ಬಿ. ಪರಮೇಶ್ವರ ಪ್ರಸನ್ನ ಅವರು, ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಭವಿಷ್ಯದ ದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ನೀಡಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ಪರಿಸರ ದಿನಾಚರಣೆ ಆಚರಿಸುವ ಮೂಲಕ ಜನರಲ್ಲಿ ಪರಿಸರ ಪ್ರಜ್ಞೆಯನ್ನು ಬೆಳೆಸಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕ ಅರಿವು ಮೂಡಿಸಲಾಗ್ತಾ ಇದೆ. ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಗೆ ಪಣ ತೊಡಬೇಕು, ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಗೆ ಒತ್ತು ನೀಡಬೇಕೆಂದು ಪ್ರತಿಪಾದಿಸಿದರು. ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಆಚರಣೆ ಮಾಡುವ ಉದ್ದೇಶ ಏನು ಅಂದರೆ, ಪರಿಸರವನ್ನು ರಕ್ಷಣೆ ಮಾಡಬೇಕು. ಈ ಪರಿಸರನ ರಕ್ಷಣೆ ಮಾಡಬೇಕಾದಲ್ಲಿ ಸಾರ್ವಜನಿಕರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸಬೇಕು. ಆ ನಿಟ್ಟಿನಲ್ಲಿ ವಿಶ್ವದಾದ್ಯಂತ ಈ ಕಾರ್ಯಕ್ರಮವನ್ನು ಜೂನ್ 5ನೇ ತಾರೀಕಿನಂದು ಹಮ್ಮಿಕೊಳ್ಳಲಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಈ ಮಡಿಕೇರಿಯಲ್ಲಿ ಈ ದಿನ ಹಮ್ಮಿಕೊಳ್ಳಲಾಗಿದೆ. ಭಾರತೀಯ ಸಂವಿಧಾನದ ಅನುಚ್ಛೇದ 51A ಪ್ರಕಾರ ಈ ಪರಿಸರವನ್ನು ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ, ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ. ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಈ ಪರಿಸರ ರಕ್ಷಣೆ ಈ ದೇಶ ಎರಡನೇ ತಾಯಿ ನಮ್ಮ ಪ್ರಕೃತಿ ಮಾತೆ, ನಮ್ಮ ಭೂಮಿ ತಾಯಿ. ಮೂರನೇ ತಾಯಿ ನಮ್ಮ ದೇಶ ಮಾತೆ. ಈ ರೀತಿ ನಾವು ನಮ್ಮ ಭೂಮಿಯನ್ನು, ನಮ್ಮ ದೇಶವನ್ನು ನಮ್ಮ ತಾಯಿಗೆ ಹೋಲಿಸಿ ನಮ್ಮ ತಾಯಿ ಅಂತ ತಿಳ್ಕೊಂಡ್ರೆ ಈ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಈಗ ಮಾನವನಿಗೆ ಈ ಕ್ಯಾನ್ಸರ್ ಹೇಗೆ ಮಾರಕವೋ ಅದೇ ರೀತಿ ಈ ಪ್ಲಾಸ್ಟಿಕ್ ಬಳಕೆ ಇದು ಪರಿಸರಕ್ಕೆ ಮಾರಕ. ಈಗ ಮಡಿಕೇರಿ ಅಂದರೆ ಇದು ರಮ್ಯ ಪ್ರೇಕ್ಷಣೀಯ ತಾಣ. ಇಡೀ ಭಾರತ ದೇಶದವರು ಮಾತ್ರ ಅಲ್ಲದೆ ಇವನ್ ಹೊರ ದೇಶದವರು ಸಹ ಬಂದು ಇಲ್ಲಿಯ ಸೌಂದರ್ಯ, ಪ್ರಕೃತಿ ಸೌಂದರ್ಯವನ್ನು ನೋಡಿ ಹೋಗ್ತಾ ಇದ್ದಾರೆ. ಈ ಬೆಟ್ಟ ಗುಡ್ಡಗಳ ನಡುವಿನ ಈ ಪ್ರಕೃತಿಯ ಅಂದ ಸವಿಯುವುದು ಒಂದು ಭಾಗ್ಯ. ಅದಕ್ಕೆ ಬೇಕಾಗಿ ಬೇರೆ ಬೇರೆ ಪ್ರದೇಶಗಳಿಂದ ಇಲ್ಲಿಗೆ ಪ್ರವಾಸಿಗರು ಬರ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇದ್ದೇವೆ ಏನು ಅಂದ್ರೆ, ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕ್ ಅದ್ದು ಬಳಕೆ ಜಾಸ್ತಿ ಆಗ್ತಾ ಇದೆ. ನಾವೊಂದು ಅರ್ಥ ಮಾಡ್ಕೊಳ್ಬೇಕು ಏನು ಅಂದ್ರೆ, ನಾವು ಈ ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕ್ ಬಳಕೆಯಿಂದ ಏನೆಲ್ಲ ಹಾನಿ ಆಗ್ತದೆ ಎಂಬುದನ್ನು ನಾವು ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬ ಜೀವಿಗೂ, ಗಿಡಕ್ಕೂ ಬದುಕುವ ಹಕ್ಕಿದೆ. ಈಗ ನಾವು ಈ ಪ್ಲಾಸ್ಟಿಕ್ ಅನ್ನು ಸಿಕ್ಕ ತಾಯಿ ಮಾತೆ, ಪ್ರಕೃತಿ ಮಾತೆ, ದೇಶ ಮಾತೆ ಎಂಬುದನ್ನು ಯಾರೂ ಕೂಡ ಮರೆಯಬಾರದು. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಮಾರಕ ಎಂಬುದನ್ನು ತಿಳಿದುಕೊಳ್ಳಬೇಕೆಂದರು. ಕೊಡಗು ಜಿಲ್ಲೆಯ ಪ್ರವಾಸಿ ತಾಣಗಳು, ಪ್ರಕೃತಿ ಕೇಂದ್ರಗಳು ಹಾಗೂ ಬೆಟ್ಟ ಗುಡ್ಡಗಳಲ್ಲಿ ಪರಿಸರ ಶುಚಿತ್ವಕ್ಕೆ ಗಮನ ಹರಿಸಬೇಕು. ಯೂಸ್ ಆ್ಯಂಡ್ ಥ್ರೋ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗ್ತಾ ಇದೆ. ಇದರಿಂದ ಪ್ರತಿ ಜೀವಿಗೂ ತೊಂದರೆ. ಭೂಮಿಗೆ 20 ಲಕ್ಷದಷ್ಟು ಪ್ಲಾಸ್ಟಿಕ್ ಬಾಟಲು ಬಿಸಾಕಲಾಗ್ತಾ ಇದೆ. ಇದು ನದಿ, ಹಳ್ಳ, ಕೊಳ್ಳ ಸೇರುತ್ತೆ. ಇದರಿಂದ ಹಲವು ತೊಂದರೆಗೆ ಕಾರಣವಾಗುತ್ತೆ ಎಂದರು. ನಾವು ಯಾಕೆ ಮಾಡ್ತಾ ಇದ್ದಾರೆ ಮಕ್ಕಳು ಅರ್ಥ ಮಾಡ್ಕೋಬೇಕು. ಏಕೆಂದರೆ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಆಗಿ ಎಲ್ಲ ಮಕ್ಕಳು. ಯಾಕೆಂದರೆ ನಾವು ಪರಿಸರವನ್ನು ನಾವು ಸಂರಕ್ಷಣೆ ಮಾಡಬೇಕು. ಯಾಕೆ ಮಾಡಬೇಕಂದ್ರೆ ಮುಂದಿನ ಪೀಳಿಗೆಗಳಿಗೆ ಯಾವ ರೀತಿಯ ನಮಗೆ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯಿಂದ ಇದು ಸಿಕ್ಕಿದೆ ಪರಿಸರವನ್ನು, ಅದು ಮುಂದಿನ ಪೀಳಿಗೆ ಕೈಯಲ್ಲಿ ಕೊಡಬೇಕು. ಮತ್ತು ಅವರಿಗೆ ಕೂಡ ಅದೇ ಹೇಳಬೇಕಂದ್ರೆ, ನೀವು ಕೂಡ ತಮಗೆ ಮುಂದಿನ ಪೀಳಿಗೆ ಏನು ಬರ್ತದೆ ಅವರಿಗೆ ಕೂಡ ಹಾಗೇನೆ ಸಂರಕ್ಷಣೆ ಮಾಡಿ, ಮತ್ತು ಮುಂದಕ್ಕೆ ಇದು ನಮ್ಮ
ಪರಿಸರಿಗೆ ಮತ್ತೆ ವಿಶೇಷವಾಗಿ ಏನು ಹೇಳ್ತೀವಿ ಅಂದರೆ ತಾಯಿ ಭುವನೇಶ್ವರಿಗೆ ನಾವು ಸಂರಕ್ಷಣೆ ಮಾಡಬೇಕಾಗುತ್ತೆ. ಇದರಲ್ಲಿ ಟೆಕ್ನಾಲಜಿ ಆಧುನೀಕರಣ ಇರೋದ್ರಿಂದ ಪೊಲ್ಯೂಷನ್ ಕೂಡ ಜಾಸ್ತಿ ಆಗ್ತಿದೆ. ಪೊಲ್ಯೂಷನ್ ಎಲ್ಲ ಟೈಪ್ದು ಪೊಲ್ಯೂಷನ್ ಇದೇ ಇರ್ತದೆ. ವಾಟರ್ ಪೊಲ್ಯೂಷನ್ ಆಗಲಿ, ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗಲಿ, ನಾಯ್ಸ್ ಪೊಲ್ಯೂಷನ್ ಆಗಲಿ, ಏರ್ ಪೊಲ್ಯೂಷನ್ ಆಗಲಿ, ತಮ್ಮೆಲ್ಲರಿಗೆ ಗೊತ್ತಿದೆ. ಹಾಗೆ ಬೇರೆ ಬೇರೆ ಇದು ಮಹಾನಗರದಲ್ಲಿ ಕೂಡ ಏರ್ ಕ್ವಾಲಿಟಿ ಕೂಡ ಹೆಂಗೆ ಆಗಿದೆ, ಅದರಲ್ಲಿ PM5 ಮತ್ತು PM 2.5 ವ್ಯಾಲ್ಯೂ ತಾವು ನೋಡೋಕ್ಕೆ ಹೋದರೆ ಅದು ಭಾಳ ಅದೃಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ಹಿಂದಿನ ವರ್ಷಗಳಲ್ಲಿ ನಮ್ಮ ಮಡಿಕೇರಿ ಟೌನಿಗೆ ಒಂದು ಬೆಸ್ಟ್ ಎನ್ವೈರ್ಮೆಂಟ್ ಪ್ರೊಟೆಕ್ಟೆಡ್ ಸಿಟಿವನ್ನು ಒಂದು ರ್ಯಾಂಕಿಂಗ್ ಸಿಕ್ತು ಅಂತ ಅದು ನಮ್ಮ ಎಲ್ಲರಿಗೆ ಹೆಮ್ಮೆಯ ವಿಷಯ ಇದೆ. ಅದೇ ರೀತಿಯಾಗಿ ಮಕ್ಕಳೇ ನೀವು ಎಲ್ಲರೂ ಅದು ಸಂರಕ್ಷಣೆ ಮಾಡಿ, ವಿಶೇಷವಾಗಿ ನಮ್ಮ ಕೊಡಗು ಜಿಲ್ಲೆಗೆ, ಏಕೆಂದರೆ ಅದು ನಾವು ನಮ್ಮ ಟೂರಿಸಂ ಇಲಾಖೆಯಿಂದ ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದೀನಿ ಅಂತ, ವೆಲ್ಕಮ್ ಟು ಹೆವೆನ್. ಇದನ್ನು ಅದೇ ರೀತಿಯಾಗಿ ಉಳಿಸ್ಕೋಬೇಕಾಗುತ್ತೆ. ಮತ್ತು ವಿಶೇಷವಾಗಿ ಫಾರೆಸ್ಟ್ ಅರಣ್ಯ ಏನು ನಮ್ಮ ಏರಿಯಾ ಇರ್ತದೆ ಅದನ್ನು ಕೂಡ ನಾವು ಜಾಸ್ತಿ ಮಾಡಬೇಕು. ಕಡಿಮೆಕ್ಕಿಂತ ನಾವು ಜಾಸ್ತಿ ಮಾಡಬೇಕು. ಜಾಸ್ತಿ ನಾವು ಸಸಿಗಳು ಗಿಡಗಳು ಹಾಕಿ ಅದು ಪ್ರೊಟೆಕ್ಟ್ ಮಾಡಿ, ನಾಳೆ ಅದು ಮರ ಆಗುತ್ತೆ. ಅದೇ ರೀತಿಯಾಗಿ ನಾವು ಪ್ರೊಟೆಕ್ಟ್ ಮಾಡಬೇಕು. ಸರ್ವೈವಲ್ ರೇಟ್ ಹೆಂಗಿದೆ ನಾವು ಅಭಿಷೇಕ್ ಅವರು ಹೇಳ್ಬೋದು, ಬಟ್ ನನ್ನ ಪ್ರಕಾರ ನಾವು ನೋಡಿದ್ರೆ ಅಂದರೆ ಸರ್ವೈವಲ್ ರೇಟ್ ಇಸ್ ಲೆಸ್. ನಾವು ಏನು ಎಫಾರೆಸ್ಟೇಷನ್ ಮಾಡ್ತಾ ಇದ್ದೀವಿ, ಅದು ಸರ್ವೈವಲ್ ರೇಟ್ಸ್ ಕಡಿಮೆ ಆಗ್ತದೆ. ಬಟ್ ನಮ್ಮ ಜಿಲ್ಲೆಗೆ ಪ್ರಕೃತಿಯಿಂದ ಅಷ್ಟು ನಮಗೆ ಒಂದು ಏನು ಗಿಫ್ಟ್ ಸಿಕ್ಕಿದೆ ಅಂದರೆ, ಅಷ್ಟು ಒಳ್ಳೆಯ ಮಳೆ ಬರ್ತದೆ, ಒಳ್ಳೆಯ ಪರಿಸರ ಇದೆ. ಈ ವಿಚಾರವಾಗಿ ಮಕ್ಕಳೇ, ವಿಶೇಷವಾಗಿ ನಿಮಗೆ ಒಂದು ಸಿಂಪಲ್ ಒಂದು ಮಂತ್ರ ಕೊಡ್ತೀವಿ ಅಂದರೆ, ರಿಡ್ಯೂಸ್, ರೀಸೈಕಲ್ ಆ್ಯಂಡ್ ರೀಯೂಸ್. ಇದು ನೀವು ಮಾಡಿದ್ರೆ ಅಂದರೆ ಖಂಡಿತ ನಮ್ಮ ಪ್ಲಾಸ್ಟಿಕ್ ಮ್ಯಾನೇಜ್ ಏನಿದೆ ಅದರಿಂದ ನಾವು ಒಂದು ನಿವಾರಣೆ ಆಗಬೇಕು, ಒಂದು ಸೊಲ್ಯೂಷನ್ ಸಿಗಬೇಕು. ಮತ್ತು ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಆಗಿರೋದ್ರಿಂದ ಈಗ ನಾವು ಸರಳವಾಗಿ ನಾವು ಈಗ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇವತ್ತಿಗೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ